ನೀವು ಹೇಳ್ತಾ ಇದ್ರೆ ಹಾಗೇನೆ ಒಂದೊಂದು ನಾವೇ ಒಂದು ವ್ಯಕ್ತಪಡಿಸಿದ್ರೆ, ನಾವೇ ಒಂದು ಹೇಳಿಕೆಯನ್ನ ಕೊಟ್ರೆ ಅದು ಬೇರೆ ಬೇರೆ ಆಯಾಮಗಳಿಗೆ ಪಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಬಿಗ್ ಬಾಸ್ ಫಿನಾಲೆ ಆದ್ಮೇಲೆ ಸೊ ನಿಮ್ಮ ಹತ್ರ ಯಾವ ರೀತಿ ರಿಯಾಕ್ಷನ್ ತಗೊಂಡು ಅದೇ ರೀತಿ ನಾನು ತ್ರಿವಿಕ್ರಮ್ ಅವ್ರ ಹತ್ರ ತಗೊಂಡೆ. ಸೊ ಅಲ್ಲೇ ಅವ್ರ ತಾಯಿನೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹತ್ರ ಕೇಳಿದೆ. ಸೊ ಅಲ್ಲಿ ನಿಮ್ ಜೊತೆ ನಿಮ್ಮ ಮಗನ ಜೊತೆ ತ್ರಿವಿಕ್ರಮ್ ಅವ್ರ ಜೊತೆ ಟಾಪ್ 6 ಅಲ್ಲಿ ಇನ್ನೊಂದಷ್ಟು 5 ಜನ ಬಂದಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ, ಸೊ ತ್ರಿವಿಕ್ರಮ್ ಅವರ ತಾಯಿ ಹೇಳ್ತಾರೆ, ನನ್ ಮಗ ಮತ್ತೆ ರಜತ್ ಗೆಲ್ಬೇಕಿತ್ತು ಅಂತ ಆಸೆ ಇತ್ತು, ಹನುಮಂತ್ನಲ್ಲಿ ನಾನು ಏನ್ ನೋಡಿಲ್ಲ ಅನ್ನುವಂಥದ್ದು. ಅವರು ಅವ್ರ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಾರೆ. ಇವಾಗ ನಿಮ್ ಮನೆಯವರು ನೀವ್ ಗೆಲ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಅವ್ರಿಗೂ ಅದೇ ಇರುತ್ತೆ. ಅದ್ರ ಜೊತೆ ನಿಮ್ ಕಷ್ಟಗಳೇನೋ, ಒಂದ್ ಬಿಗ್ ಬಾಸ್ ವಿನ್ ಆದ್ರೆ ನನ್ ಮಗ ಏನೋ ಒಂದು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು ಇರುತ್ತೆ. ಬಟ್ ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ರಜತ್ ಕೂಡ 50 ಡೇಸ್ ಅಷ್ಟೇ ಇದ್ದಿದ್ದು, ವೈಲ್ಡ್ ಕಾರ್ಡ್ ಮೂಲಕ ಅಷ್ಟೇ ಬಂದಿದ್ದು. ಸೊ ನಿಮ್ ಮಗ ಬೇರೆ ಭವ್ಯ ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡಿದ್ದಾರೆ ಅಂತ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಂತು ನನಗೆ ಮಾತಾಡ್ಸಿದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಅದಕ್ಕೆ ಹೇಳೋದು ಎಲ್ಲಾರ್ಗು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ರಿ, ಏನೇ ವಿಷಯಗಳಾಗಿದ್ರು ಅಂತ. ಆ ತಾಯಿಗೆ ಪಾಪ ಏನೋ ನನ್ನ ಮೇಲಿರೋ ಅಭಿಮಾನಕ್ಕೋ ಇಲ್ಲ ನಾನು ಒಳಗೆ ಏನೇನ್ ಮಾಡಿದೀನಿ ಅಂತ ನೋಡಿದಿಕ್ಕೂ ಅದನ್ನ ಹೇಳ್ತಾರೆ ಹೊರತು, ಯಾಕೆ ಇವಾಗ ನನಗೆ ಹಲವಾರು ಜನ ತಾಯಂದಿರು ಹೇಳಿದ್ದಾರೆ, ಅಯ್ಯೋ ನೀನ್ ಇರ್ಬೇಕಾಗಿತ್ತು, ನಿನ್ ಕೈ ಇರ್ಬೇಕಾಗಿತ್ತು ಟಾಪ್ 2 ಅಲ್ಲಿ ಸುದೀಪ್ ಸರ್ ಕೈಯಲ್ಲಿ ಅಂತ. ಈಗ ನನಗೆ ರೋಡಲ್ಲಿ ಸಿಗ್ದವರೆಲ್ಲ ಅದನ್ನ ಹೇಳ್ತಾರೆ. ಹಂಗಂದ್ರೆ ಎಲ್ಲಾರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತೀರಾ, ಎಲ್ಲಾರ ಹತ್ರನೂ ಮಾತಾಡ್ಬಿಡ್ತೀರಾ, ಅದಾಗಲ್ಲ ಆ ತರ. ಸರ್ ಅವ್ರೇನೋ ಪ್ರೀತಿ ವಿಶ್ವಾಸದಲ್ಲಿ ಅಭಿಮಾನದಲ್ಲಿ ಹೇಳ್ತಾರೆ, ಹೌದು ನಾನು 50 ಡೇಸ್ ಆದ್ಮೇಲೆ ಬಂದಿದ್ದು, 50 ಡೇಸ್ ಆದ್ಮೇಲೆ ಬಂದ ಮೇಲೆ ನೆಕ್ಸ್ಟ್ ಸೀಸನ್ ವೈಲ್ಡ್ ಕಾರ್ಡ್ ತಗೊಳಕ್ಕೆ ತಲೆ ಕೆಡ್ಸಿದೀನಿ ಟೀಮ್ಗೆ ನಾನು. ಸೊ ಆತರ ಒಂದು ಚಾಪ್ ನಾನು ಮಾಡಿದ್ದಾಗ, ಸೊ ನಾವು ಏನೋ ಒಂದು ಮಾಡಿರ್ತೀವಿ, ಸೊ ಅದಕ್ಕೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಓ ಇವರು ಇರ್ಬೇಕಾಗಿತ್ತು, ಯಾಕಂದ್ರೆ ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ, ಆಮೇಲೆ ಜನರಿಗೆ ಹತ್ರ ಆಗಿದ್ದಾರೆ. ಸೊ ಇದೆಲ್ಲ ಬೇಸ್ ಮಾಡ್ಕೊಂಡು ನೋಡಿದಾಗ ಅವ್ರೇನೋ ಪ್ರೀತಿ ವಿಶ್ವಾಸದಲ್ಲೋ ಅಭಿಮಾನದಲ್ಲೋ ಹೇಳಿರ್ತಾರೆ. ಅದನ್ನ ಬೇರೆ ಚೀಪಾಗಿ ತಿರ್ಗಿಸೋದಾಗ್ಲಿ ಇಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗ್ಲಿ ಮಾಡ್ಬೇಡ್ರಿ, ಅದರಿಂದ ಏನು ಸಿಗಲ್ಲ. ಯಾಕಂದ್ರೆ ಇವಾಗ ನೀವುಗಳು ಎಲ್ಲ ನೋಡಿರ್ತೀರಾ, ನಾನು ಆಡಿದ್ದು ಹೆಂಗ್ ಆಡಿದೀನಿ ಅಂತ, ನಿಮ್ಗೂ ಎಲ್ಲೋ ಮನ್ಸಲ್ಲಿ ಇರ್ಬೋದು, ಅದನ್ನ ಹೇಳಕ್ ಆಗ್ದೇನೂ ಇರ್ಬೋದು, ಇರ್ಲಿ. ಬಟ್ ಯಾರೋ ಒಬ್ರು ಹೇಳಿದಾಗ ಅದನ್ನ ಒಂದ್ ಒಳ್ಳೆ ರೀತಿಲಿ ಹೇಳಿ, ಈ ತರ ಅಂತ ಹೇಳಿ, ಆ ತರ ಅಂತ ಹೇಳಿದಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಅವ್ರ ಮಗ ಎಲ್ಲಿ ಓಡಾಡಿದ್ರೆ ನಿಮ್ಗೇನು, ಯಾರ ಜೊತೆ ಓಡಾಡಿದ್ರೆ ನಿಮ್ಗೇನು, ವಿಷಯ ಏನಿದೆಯೋ ಮಾತಾಡ್ಬಿಟ್ಟಾಗ ಅದು ಕ್ಲಾರಿಟಿ ಆಗುತ್ತೆ. ಸೊ ಅದನ್ನ ಬಿಟ್ಟು ಈ ತರ ಮಾತಾಡ್ಬಿಟ್ರಿ ಅನ್ನೋದು ಕೇಳ್ಕೊಂತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.